ಮದುವೆ ಆಗಿ 10 ವರ್ಷ ಆಯ್ತು ಸರ್. ಇವಾಗ 10ನೇ ವರ್ಷ ರನ್ನಿಂಗ್ ಆಗಿ. ನಾನು ಧಾರವಾಡದಲ್ಲಿ ತೋರಿಸಿದ್ದೆ ಸರ್. ಹುಬ್ಬಳ್ಳಿ, ಧಾರವಾಡ 2-3 ಹಾಸ್ಪಿಟಲಲ್ಲಿ ತೋರಿಸಿದೆ. ಒಂದೆರಡು ಐನೂ ಮಾಡಿದರು, ಅದು ಸಕ್ಸಸ್ ಆಗಲಿಲ್ಲ. ಹೀಗಾಗಿ ಮತ್ತೆ ನಾವು ಸಿಂಧನೂರಿಗೆ ಬಂದ್ವಿ. ಅಲ್ಲಿ ಮೇಡಮ್ ಶಕುಂತಲಾ ಮೇಡಮ್ ಅವರು ಇಲ್ಲ ಸರ್ ಬರ್ತಾರೆ, ನಮ್ಮ ಡಾಕ್ಟರ್ ಮಹೇಶ್ ಸರ್, ಕೋರೆಗೋಳ್ ಸರ್ ಅಂತೇಳಿ ಅವರು ಭಾಳ ಚಲೋ ಅದಾರ, ಬರ್ತಾರೆ, ಅವ್ರ ಕಡೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊರಿ ಅಂತ ಹೇಳಿದರು. ಅವರು ಮೇಡಮ್ ಅವ್ರು ಹೇಳಿದರು, ಸರು ನೀವು ಬಂದಿದ್ರಿ ಅವತ್ತು, ಬಂದಿಲ್ಲ ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದುಬಿಡ್ರಿ ಬೆಂಗಳೂರಿಗೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಡೇನೇ ನಾನು ಬಂದೆ. ಇಲ್ಲ ಆಗತ್ತೆ, ನಿಮ್ಮದು 100% ಆಗತ್ತೆ, ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳಿದ್ರಿ. ಅದೇ ಥರನೇ ನೀವು ಹೆಂಗೆ ಹೇಳಿದ್ರಿ ಹಾಗೆ ಕೇಳ್ತಾ ಬಂದ್ವಿ ಸರ್. ಫಸ್ಟ್ ಅಟೆಂಪ್ಟು ಏನೋ ಹಾರ್ಮೋನ್ ಚೇಂಜ್ ಏನೋ ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟು ಮತ್ತು ಚೆನ್ನಾಗಾಗಿದೆ. ಮತ್ತು ನಿಮ್ಮ ದಯದಿಂದ ಟ್ವಿನ್ಸ್ ಆಗಿದೆ. ಭಾಳ ಖುಷಿ ಆಗುತ್ತೆ. ಅದು ಖುಷಿ ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಅದು ಎಲ್ಲ ನಿಮ್ಮ ದಯೆ ಸರ್. ಒಟ್ಟಿನಲ್ಲಿ ನಮಗೆ ಒಂಥರ ಪುನರ್ಜನ್ಮ ಬಂದಂಗಾಯ್ತು. ಆಗಿಲ್ಲ ಅನ್ನೋದು ಕೊರತೆ ಭಾಳ ಇತ್ತು ಸರ್. ನಮ್ಗಿಂತ ಚಿಕ್ಕವ್ರಿಗೆ ಆಗಿತ್ತು. ನಾವು ಅಲ್ಲಿ ಎಲ್ಲ ತೋರಿಸಿದ್ರೆ ಆಗ್ತದೆ ಅಂತ ಎಲ್ಲ ದೇವ್ರಿಗೂ ಹರಕೆ ಕಟ್ಕೊಂಡಿದ್ದು, ಅದು ಆಯಿತು. ಒಟ್ಟಿನಲ್ಲಿ ನಿಮ್ಮ ಕೈಗುಣದಿಂದ, ನಿಮ್ಮ ದಯದಿಂದ ನಾನಿವತ್ತು ತಾಯಿಯಾಗಿದ್ದೀನಿ. ಭಾಳ ಖುಷಿ ಆಯ್ತು ಸರ್. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಸರ್. ನನಗೆ ಭಾಳಷ್ಟು ಖುಷಿಯಾಗಿತ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಒಬ್ಬ ಪ್ರಸಿದ್ಧ ವೈದ್ಯರು ಇಂಥ ಬೆಂಗಳೂರಂಥ ನಗರದೊಳಗೆ ಒಬ್ಬ IVF ಸ್ಪೆಷಲಿಸ್ಟಾಗಿ ಕಾರ್ಯನಿರ್ವಹಿಸೋದು ನನಗೆ ಭಾಳಷ್ಟು ಖುಷಿ ಸರ್. ಅದರ ಜೊತೆಗೆ ನಾವು ದೂರ 400ರಿಂದ 500 ಕಿಲೋಮೀಟ್ರ್ ದೂರದಿಂದ ಬಂದು ತಮ್ಮ ಒಂದು ಇದರೊಳಗೆ ನಾವು ಸುಮಾರು ಸಾಕಷ್ಟು ಆಸ್ಪತ್ರೆಗಳಿಗೆ ಭೇಟಿ ನೀಡಿವಿ. ಎಲ್ಲಿ ಕೂಡ ನಮ್ಗೆ ಸಕ್ಸಸ್ ಆಗಿಲ್ಲ. ಆದರೆ ನಿಮ್ಮ ಕೊನೆಗೆ ನಿಮ್ಮ ಒಂದು ಮಾರ್ಗದರ್ಶನದೊಳಗೆ ನಮಗೊಂದು ಏನೋ ಕೊನೆಗೆ ಭಗವಂತ ದಯಪಾಲಿಸಿದ. ನಾನು ನಿಮ್ಮನ್ನು ಆ ಭಗವಂತನನ್ನು ನಿಮ್ಮ ರೂಪದಲ್ಲಿ ನೋಡಲಿಕ್ಕೆ ಭಾಳ ಇಷ್ಟಪಡ್ತೀನಿ. ಅದು ಸಕ್ಸಸ್ ಆಗಿ ಕೊನೆಗೆ ನಾವು ಆ ಮಗು ಜನಿಸಿದ ನಂತರ ತಮ್ಮನ್ನು ಭೇಟಿಯಾಗಿ ಅವತ್ತು ನನ್ನ ಒಂದು ಸಲ್ಲಿಸ್ತೀನಿ ಸರ್. ಪೂರ ಹೇಳಲಿಕ್ಕೆ ಆಗಲ್ಲ ಸರ್. ಧನ್ಯವಾದ ಸರ್. ಥ್ಯಾಂಕ್ಸ್.